ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಸೋರೆಕಾಯಿಂದ ಮಜ್ಜಿಗೆ ಹುಳಿ ಮಾಡೋದನ್ನ ತೊಗೊಂಡು ಬಂದಿದ್ದೀನಿ. ನಾನು ಮನೇಲಿ ಮಾಡ್ತಾಯಿದ್ದೆ, ಅದರಿಂದ ನಿಮಗೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಆಗಲೇ ನಾನು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ಸೊ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಈ ರೀತಿ ಒಂದು ಪುಟಾಣಿ ನಾಟಿ ಸೋರೆಕಾಯಿ ಅಂತ ಹೇಳ್ತಾರೆ ಇದು. ಮೊದಲೆಲ್ಲ ಇವಾಗ ಈ ಥರನೇ ಬರ್ತಾಯಿದ್ದಿದ್ದು, ಇವಾಗ ಹೈಬ್ರಿಡ್ ಆಗಿ ಬೇರೆ ಶೇಪಲ್ಲೆಲ್ಲ ಬರುತ್ತೆ ಸೋರೆಕಾಯಿ. ಸೊ ಇದು ಒಣಗೋಗೋದಕ್ಕೂ ಮುಂಚೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪೀಲ್ ಮಾಡ್ಕೊಂಬಿಡ್ಬೇಕು. ಸಿಪ್ಪೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಪೀಲ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು ತರಕಾರಿ. ಮಜ್ಜಿಗೆ ಹುಳಿನ ಎಷ್ಟೊಂದು ವಿಧವಾದ ತರಕಾರಿಲಿ ಮಾಡ್ಕೋಬೋದು. ಸೊ ನಾನು ಬೂದುಗುಂಬಳಕಾಯಿದಾಗಲೇ ತೋರಿಸಿದ್ದೀನಿ, ನಾನು ಹೇಳ್ದಂಗೆ. ಇದು ಸೋರೆಕಾಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಸಿಪ್ಪೆಲ್ಲ ತೊಗೊಂಡಾದ್ಮೇಲೆ ಇದನ್ನ ಸಣ್ಣ ಸಣ್ಣ ಪೀಸಾಗಿ ನಿಮಗೆ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು, ಎಷ್ಟು ಸೈಜ್ ಬೇಕೋ ನೋಡಿಕೊಂಡು. ಸೊ ನೋಡಿ, ಇದು ಎಳೆದಿದ್ದರೆ ಬೀಜ ಸಮೇತ ಹಾಕ್ಬೋದು. ಸ್ವಲ್ಪ ಬಲ್ತಿದ್ರೆ ಬೀಜನ ತೆಗೆದ್ಬಿಡ್ಬೇಕು. ಈ ರೀತಿ ತೆಗಿಬೇಕು. ಸ್ವಲ್ಪ ಬಲ್ತಂಗಿತ್ತು, ಅದಕ್ಕೆ ತೆಗೆದ್ಬಿಡ್ತಾಯಿದ್ದೀನಿ. ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಇದೆ ಇದು ಸೋರೆಕಾಯಿ. ನೋಡಿ, ಬೀಜ ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ. ಸೊ ಇದು ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಸೊ ಇಲ್ಲದಿದ್ದರೆ ಅದು ಎಳೆಸಿದರೆ ಇದು ತಿರುಳೆಲ್ಲ ತುಂಬ ಸಾಫ್ಟಾಗಿರುತ್ತೆ, ಅದರಿಂದ ಎಲ್ಲ ಫುಲ್ ಹಾಕೋಬೋದು ಸೋರೆಕಾಯಿನ. ಸೊ ಈ ರೀತಿ ಎಲ್ಲ ತೊಗೊಂಡು ಕ್ಲೀನ್ ಮಾಡ್ಕೋಬೇಕು ಸಿಪ್ಪೆ ತೆಗೆದ್ಮೇಲೆ. ನೋಡಿ ಯಾವ ರೀತಿ ತೆಗಿಯೋದು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಮೀಡಿಯಮ್ ಸೈಜ್ ಸಣ್ಣದು ಸೋರೆಕಾಯಿ ಇತ್ತು ಅಷ್ಟೇ ಇದು. ನೋಡಿ ಎಷ್ಟು ಬೀಜ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಪೀಸ್ ಹಾಕಿ ನಮಗೆ ಹೇಳಿದ್ನಲ್ಲ, ಹೋಳು ಎಷ್ಟು ಬೇಕೋ ನೋಡ್ಕೊಂಡು ಸೈಜಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ. ಈ ಮಜ್ಜಿಗೆ ಹುಳಿಗೆಲ್ಲ ಸ್ವಲ್ಪ ಹೋಳು ದಪ್ಪನೇ ಇರಬೇಕು, ಬೆಂದರೆ ತುಂಬ ಕರ್ಗೋದಂಗೆ ಆಗಿಬಿಡುತ್ತೆ. ಅದರಿಂದ ಈ ಥರ ಕಟ್ ಮಾಡಿಕೊಂಡು ಬೇಯಿಸ್ಕೋಬೇಕು ನಾವು. ಫ್ರೆಶ್ಶಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ಸೋರೆಕಾಯಿ. ಸೊ ಈ ಮಜ್ಜಿಗೆ ಹುಳಿನ ಸೋರೆಕಾಯಲ್ಲಿ ಮಾಡ್ಬೋದು, ಬೂದುಗುಂಬಳಕಾಯಲ್ಲಿ ಮಾಡ್ಬೋದು, ಸೀಮೆ ಬದನೆಕಾಯಲ್ಲಿ ಮಾಡ್ಬೋದು, ಸೊಪ್ಪಲ್ಲಿ ಮಾಡ್ಬೋದು, ಬೆಂಡೆಕಾಯಲ್ಲಿ ಮಾಡ್ಬೋದು, ತೊಂಡೆಕಾಯಲ್ಲಿ ಮಾಡ್ಬೋದು. ಸೊ ನಾನು ಯಾವ ರೀತಿ ಬೇರೆ ಬೇರೆ ತರಕಾರಿ ಉಪಯೋಗಿಸಿ ಮಾಡ್ತೀನಲ್ವ, ಅವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಸೋರೆಕಾಯಿ ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸಿಪ್ಪೆ ತೆಗೆದು. ಇಲ್ಲಿ ಒಂದೇ ಒಂದು ಈಚೆ ಕಡೆ ಬೇಯಿಸ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತಲ್ಲ, ಅದರಿಂದ ನಾವು ಕುಕ್ಕರಲ್ಲಿ ಒಂದು ವೆಯ್ಟ್ ಇಟ್ಬಿಟ್ಟು ಒಂದು ವಿಷಿಲ್ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸಬಾರ್ದು, ಬೆಂದೋಗ್ಬಿಡುತ್ತೆ. ಚೂರು ನೀರು ಹಾಕ್ಬಿಟ್ಟು, ಚೂರು 1-2 ಕಾಳು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಸೊ ಈ ನೀರನ್ನ ನಾವು ಮತ್ತೆ ಉಪಯೋಗಿಸ್ಕೋಬೋದು ಮಜ್ಜಿಗೆ ಹುಳಿ ಮಾಡಬೇಕಾದ್ರೆ. ನೋಡಿ, ಒಂಚೂರು ಚಿಟಕಿ ಉಪ್ಪು, ಆಮೇಲೆ ಸಾರು ಮಾಡಬೇಕಾದ್ರೂ ಹಾಕ್ತೀವಲ್ಲ, ಅದರಿಂದ ಒಂಚೂರು ಹಾಕ್ಬೇಕು ಸೋರೆಕಾಯಿಗೋಸ್ಕರ ಅಷ್ಟೇ. ಸೊ ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೋಡಿ, ಒಂದು 6-7 ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಇದು ಒಂದು 4 ಸ್ಪೂನು, ಸಾಸಿವೆ ಹುರ್ಕೋಬೇಕು, ಅದು ಸಾಸಿವೆ ಮಾತ್ರ. ಧನಿಯಾ ತೊಗೊಂಡಿದ್ದೀನಿ 1 ಸ್ಪೂನು, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಹಾಕೋಬೇಕಷ್ಟೇ ಮೊಸರು, ನಮಗೆ ಎಷ್ಟು ಬೇಕೋ ನೋಡಿಕೊಂಡು. ಕಡಲೆಬೇಳೆನೂ ಅಷ್ಟೇ 1-2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು 1 ಗಂಟೆ ನೆನೆಸ್ಬಿಟ್ಟು ತೊಗೋಬೇಕು. ಸೊ ನೋಡಿ, ಇವಾಗೆಲ್ಲ ರುಬ್ಕೊಂಡು ಬರೋಣ. ಜೀರಿಗೆ ಹಾಕೋತಾ ಇದ್ದೀನಿ, ಧನಿಯಾ, ಕೊತ್ತಂಬರಿ ಬೀಜ. ಸೊ ಶುಂಠಿನ ಸ್ವಲ್ಪ ಜಜ್ಕೊಂಡು ಬರೋಣಂತೆ. ತೆಂಗಿನ ತುರಿ ತುಂಬ ಟೇಸ್ಟಿಯಾಗಿರುತ್ತೆ ಮಜ್ಜಿಗೆ ಹುಳಿ. ಬೇಳೆ ಹಾಕ್ಕೊಂಡು ಸಾರು ಮಾಡಿಕೊಂಡು ತಿಂತಾಯಿದ್ರೆ ಬೇಜಾರಾಗುತ್ತಲ್ವ, ಈ ಥರ ಒಂದ್ಸತಿ ಟ್ರೈ ಮಾಡಿ. ಹಸಿಮೆಣಸಿನ್ಕಾಯಿ, ಸೊ ಸಾಸಿವೆನ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡು ಬರಬೇಕು. ಸೊ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ತೀನಿ, ಇವಾಗಲೇ ರುಬ್ಬಿಟ್ರೆ ತುಂಬ ಹಸ್ರಾಗ್ಬಿಡುತ್ತೆ ಅದರಿಂದ. ನೋಡಿದ್ದಾನೆ, ಇದು ಸಾಸಿವೆನ ಹುರ್ಕೊಂಡು ಬಂದಿದ್ದೀನಿ. ನೋಡಿ, ಇದು ಬೆಂದಿದೆ. ಇದು ಒಂದು ವಿಷಿಲ್ ಅಂತ ಹೇಳಿದ್ನಲ್ಲ, ಕರೆಕ್ಟಾಗಿ ಬೆಂದಿದೆ ನೋಡಿ. ಇದು ಜಾಸ್ತಿ ತುಂಬ ಬೆಂದೋದಂಗೂ ಆಗಿಲ್ಲ, ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಸೊ ಇಲ್ಲಿ ನಾನು ತೋರಿಸಿದ್ನಲ್ಲ ನಿಮಗೆ, ಕಡಲೆಬೇಳೆನ ತೊಳೆದಿಟ್ಟಿದ್ನಲ್ವ, ಸೊ ಅದು ತೋರ್ಸೋದು ಮಟ್ಬಿಟ್ಟೆ. ಅದನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಆ್ಯಕ್ಚುಲಿ. ಅದು ಕೂಡ ಹಾಕೋತೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಮಾತ್ರ ಇದು ಸ್ವಲ್ಪ ರುಬ್ಕೊಂಡು ಆಮೇಲೆ ಹಾಕ್ಕೊಂಡು ಬರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕಿದು.
ತುಂಬ ಗಂಧ ಥರನೂ ಬೇಡ, ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಆಗಿದೆ ಇದು. ಸೊ ಈ ಹಂತದಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನಾನು ಅರಿಶಿನ ಎಲ್ಲ ಏನು ಹಾಕಲ್ಲ, ನೀವು ಆಪ್ಷನಲ್, ಅದು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ನನಗೇನೋ ಈ ಮಜ್ಜಿಗೆ ಒಳಗೆ ಅರಿಶಿನ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅದರಿಂದ ನಾನು ಅರಿಶಿನ ಹಾಕಲ್ಲ. ರೆಡಿಯಾಗಿದೆ ಇದು ನಮ್ಮದು ಸಾರಿಗೆ ಹಾಕೋ ಮಜ್ಜಿಗೆ ಹುಳಿ ಮಾಡುವ ಮಸಾಲೆ ರೆಡಿಯಾಗಿದೆ. ಇದು ಕರೆಕ್ಟಾಗಿ ಹದವಾಗಿದೆ ನೋಡಿ, ಜಾಸ್ತಿ ಗಂಧ ಥರನೂ ರುಬ್ಕೊಂಡು ಬಂದಿಲ್ಲ ನಾನು. ಸೊ ಇವಾಗ ಒಂದು ಒಗ್ಗರಣೆ ಹಾಕೊಳ್ಳೋಣಂತೆ. ಇದು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಪಾತ್ರೆ ಚೆನ್ನಾಗಿ ಕಾಯ್ದುಬಿಟ್ಟಿದೆ. ಸೊ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸೊ ಒಗ್ಗರಣೆ ಗೊತ್ತೇ ಇದೆಯಲ್ಲ ನಿಮಗೆಲ್ಲ, ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕೋಬೇಕು. ಸೊ ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಹಾಕೋತಾಯಿದ್ದೀನಿ 1-2. ಸೊ ಎಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಯಾವುದಲ್ಲಾದರೂ ನೀವು ಒಗ್ಗರಣೆ ಹಾಕೋಬೋದು. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಯಾವುದೇ ಅಡುಗೆಗೆ ಒಗ್ಗರಣೆಗೆ ಹಿಂಗೆ ಹಾಕಿದ್ರೆ ಅದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಆಗಿದೆ ಒಗ್ಗರಣೆ ಇದು. ಸೊ ನೀವು ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬೆಂದಿರೋ ಅಂಥ ಸೋರೆಕಾಯಿ ನಾನು ಹಾಕ್ತಾ ಇದ್ದೀನಿ ನೋಡಿ. ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ಮಜ್ಜಿಗೆಯಲ್ಲಿ. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಒಂದು ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೆ ನಾನು, ಪಾತ್ರೆ ಕಾಯ್ದುಬಿಟ್ಟಿತ್ತಲ್ಲ ಅದರಿಂದ. ಈ ಹಂತದಲ್ಲಿ ನಾವು ರುಬ್ಬಿರೋ ಅಂಥ ಮಿಶ್ರಣನ ಹಾಕೋಬೇಕು. ಮಜ್ಜಿಗೆ ಒಳಗೆ ರುಬ್ಬಿದ್ವಲ್ಲ ಅದನ್ನು. ಕನ್ಸಿಸ್ಟೆನ್ಸಿ ನೀರು ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ. ಜಾರೆಲ್ಲ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಮೊಸರು ಬೇರೆ ಆ್ಯಡ್ ಮಾಡ್ತೀವಲ್ಲ, ಅದರಿಂದ ಗಟ್ಟಿ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗತ್ತೆ ಎಷ್ಟು ಬೇಕು ಅಂತ. ಸೊ ಈ ಹಂತದಲ್ಲಿ ನಾವು ಸ್ಟವ್ನ ಮೀಡಿಯಮ್ ಟು ಲೋ ಮಾಡ್ಕೋಬೇಕು. ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ಲ, ತಳ ಹಿಡ್ಕೊಂಬಿಡುತ್ತೆ. ಸೊ ಕೈ ಆಡ್ತಾ ಇರಬೇಕು ಮಧ್ಯ. ಸೊ ನೋಡಿಕೊಂಡು ಉರಿನ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಸಿಮ್ಮಲ್ಲಿ ಲೋ ಟು ಮೀಡಿಯಮಲ್ಲಿ ಇಟ್ಟು ಕುದಿಸ್ಬೇಕು ನೋಡಿ. ನೀರು ಸ್ವಲ್ಪ ಹಾಕೋತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಸೊ ಕುದಿಯೋಕ್ಕೆ ಬಿಡಬೇಕು ನಿಧಾನಕ್ಕೆ. ಉಪ್ಪು ರುಚಿಗೆ ತಕ್ಕಷ್ಟು ಒಂಚೂರು ಹಾಕಿದ್ವಲ್ಲ ಸೋರೆಕಾಯಿ ಬೇಯೋದಕ್ಕೆ. ಇವಾಗ ನೋಡಿಕೊಂಡು ನಾವು ಉಪ್ಪು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಸೋರೆಕಾಯಿ ಮಜ್ಜಿಗೆ ಹುಳಿ. ಮುದ್ದೆಗಂತೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇದು. ಸೊ ಇಲ್ಲಿ ನಾನು ಮೊಸರನ್ನ ಸ್ವಲ್ಪ ಬೀಟ್ ಮಾಡಿಕೊಂಡು ಎಷ್ಟು ಬೇಕೋ ನೋಡಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕಲ್ಲ ನಾನು, ಅದು ಎಷ್ಟು ಹಿಡಿಯುತ್ತೆ ನೋಡಿ ಹಾಕ್ತೀನಿ ಅಷ್ಟೇ. ಸೊ ಇದೆಲ್ಲ ಒಂದು ಅಂದಾಜಷ್ಟೇ, ನಾವು ಇಷ್ಟೇ ಹಾಕಬೇಕು ಅಂತ ಅನ್ಸೋದು ಗೊತ್ತಾಗಲ್ಲ. ನಾವು ಅಲ್ಲಿ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ನೋಡಿ ಹಾಕಬೇಕು. ಕುದೀತಾ ಇದೆ ನೋಡಿ ಮಜ್ಜಿಗೆ ಹುಳಿ. ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ದೀನಿ ನಾನು ಇದನ್ನು. ಸೊ ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಆಫ್ ಮಾಡಿಬಿಟ್ಟು ಮೊಸರು ನೋಡ್ಕೋಬೇಕು, ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿ ಹಾಕೋಬೇಕಾಗತ್ತೆ. ಸ್ವಲ್ಪ ಟೇಸ್ಟ್ ನೋಡಬೇಕು. ನಿಮ್ಗೆ ಇನ್ನೊಂದು ಸ್ವಲ್ಪ ಒಂಚೂರು ಲೈಟಾಗಿ ಹುಳಿ ಇರಬೇಕು ಇದು ಮಜ್ಜಿಗೆ ಹುಳಿ. ನೋಡಿಕೊಂಡು ನಾವು ಮೊಸರು ಹಾಕೋಬೇಕು ಟೇಸ್ಟ್ ನೋಡಿಬಿಟ್ಟು. ಸೊ ಇದೆಲ್ಲ ಬಿಗಿನರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ನಮಗೂ ಅಷ್ಟೇ ಇಷ್ಟೇ ಹಾಕಬೇಕು ಅಂತೇನು ಗೊತ್ತಾಗಲ್ಲ ಅಲ್ವಾ. ಸೊ ನಾವು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ನೋಡಿ ಮೊಸರು ಹಾಕೋಬೇಕು. ರೆಡಿ ಆಯಿತು ನಮ್ಮ ಮಜ್ಜಿಗೆ ಹುಳಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಒಗ್ಗರಣೆ ಮೊದಲೇ ಕೊಟ್ಬಿಟ್ಟಿದ್ನಲ್ಲ, ಸೊ ಈಗೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮುದ್ದೆಗೆ ಮಜ್ಜಿಗೆ ಹುಳಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಸೌತೆಕಾಯಿ, ಮಜ್ಜಿಗೆ ಎಲ್ಲ ಜೊತೆಗೆ ಮಧ್ಯಾಹ್ನದ ಊಟನ ಸರ್ವ್ ಮಾಡಿದ್ರಿ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.